ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ನಾವೆಲ್ಲ ಫಸ್ಟ್ ತುಂಬ ಸಿನಿಮಾಗಳು ನೋಡ್ತೀವಿ, ಪ್ರತಿದಿನ ತುಂಬ ಸಿನಿಮಾಗಳು ನೋಡ್ತೀವಿ. ಆ ಸಿನಿಮಾಗಳಿಗೆಲ್ಲ ಕಾರಣ ಬಂದು ಒಂದು ಡೈರೆಕ್ಟರು. ಸೊ ಈ ಸಿನಿಮಾ ಆ ಡೈರೆಕ್ಟರ್ಗೆ ಒಂದು ಕತೆ, ಆ ಡೈರೆಕ್ಟರ್ಗೆ ಒಂದು ಲೈಫ್ ಜರ್ನಿ, ಆ ಡೈರೆಕ್ಟರ್ ಸ್ಟ್ರಗಲ್ಸ್ ಬಗ್ಗೆ, ಅವರ ಸೆಲೆಬ್ರೇಷನ್ಸ್ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಒಂದು ಡೈರೆಕ್ಟರ್ದು ಸಂಪೂರ್ಣ ಎಲ್ಲ ವಿಚಾರನೂ ಈ ಸಿನಿಮಾ ಕವರ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಸೊ ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ದೊಡ್ಡನಿಂದ ಮಾತ್ರ ಸಾಧ್ಯ ಆಗಿದ್ದು. ಡೈರೆಕ್ಟರ್ ಬಗ್ಗೆ ಈಗ ಹೇಳಬೇಕು ಅದಕ್ಕೆ ಬೇರೆ ತುಂಬ ಖುಷಿ ಆಯಿತು. ಎಲ್ಲ ಕ್ರೆಡಿಟ್ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಹೋಗಬೇಕು. ಯಾಕಂದರೆ ಅವರು ಈ ಸಿನಿಮಾ ಮಾಡಿದಾಗ ಅವರೇ ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫಲ್ಲಿ ಒಂದಷ್ಟು ಘಟನೆಗಳು ನಡೆದಿರುತ್ತೆ, ಅವ್ರ ಫ್ರೆಂಡ್ಸ್ ಲೈಫಲ್ಲಿ ಒಂದಷ್ಟು ಘಟನೆಗಳು ನಡೆದಿರುತ್ತೆ. ಅದನ್ನೆಲ್ಲ ಸೇರ್ಕೊಂಡು ತುಂಬ ಅಥೆಂಟಿಕ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಯಾರೇ ಈ ಸಿನಿಮಾ ನೋಡಿದ್ರೂ ಅವ್ರಿಗೆ ತುಂಬ ಟಚ್ ಆಗುತ್ತೆ. ತುಂಬ ಡೈರೆಕ್ಟರ್ಗಳು ಈ ಸಿನಿಮಾ ನೋಡಿದ್ದಾರೆ, ಅವ್ರಿಗೆಲ್ಲ ಸೀಕ್ವೆನ್ಸ್ಗೆ ತುಂಬ ಟಚ್ ಆಗುತ್ತೆ. ಸೊ ಖುಷಿ ಆಗುತ್ತೆ, ಜನಕ್ಕೂ ಟಚ್ ಆಗಿದೆ, ಇಷ್ಟ ಆಗಿದೆ. ಅಮ್ಮಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ತಾಯಿ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು. ಆಮೇಲೆ ಈ ಸಿನಿಮಾ ಇನ್ನೊಂದೇನಂದ್ರೆ ಸಾಕಷ್ಟು ಎಮೋಷನ್ಸ್ಗಳಿದೆ. ತಾಯಿ ಸೆಂಟಿಮೆಂಟ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರೋ ಸೆಂಟಿಮೆಂಟ್ ಇರ್ಬೋದು, ಕೊಲೀಗ್ಸ್ ಜೊತೆ ಮೇಲ್ಸಿ ಜೊತೆ ಇರೋ ಸೆಂಟಿಮೆಂಟ್ ಇರ್ಬೋದು. ಸೊ ತುಂಬ ಚಿಕ್ಕ ಇಮೋಷನ್ಸ್ ಇದೆ. ಅದೆಲ್ಲ ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮ್ಮ ತಾಯಿಗೂ ಅದು ಇಷ್ಟ ಆಯಿತು, ಖುಷಿ ಆಯಿತು. ತುಂಬ ಖುಷಿ ಆಯಿತು. ಯಾಕಂದರೆ ನಮಗೇನು ಅನಿಸ್ತಿದೆ, ಆಡಿಯನ್ಸ್ ಕೂಡ ಅದೇ ಅನಿಸ್ತು. ಸೊ ಅದನ್ನು ನೋಡಿ ತುಂಬ ನಾವು ಖುಷಿ ಪಡ್ತೀವಿ. ತುಂಬ ಖುಷಿ ಆಯ್ತು. ಯಾವಾಗಲೂ ಸಿನಿಮಾ ನಾವು ಕೆಲಸ ಮಾಡಿರೋದನ್ನು ನಿಮ್ಮೆಲ್ಲರ ಬಗ್ಗೆ ನೋಡೋದೇ ಒಂದು ಖುಷಿ. ಯಾಕಂದರೆ ಕೆಲಸ ಹೇಗಾಗಿದೆ ಅಂತ ಗೊತ್ತಾಗದೆ ನಿಮ್ಗಳ ರಿಯಾಕ್ಷನ್ ನೋಡಿ ಸಿಕ್ಕಾಪಟ್ಟೆ ಖುಷಿ. ನಮ್ಮ ಡೈರೆಕ್ಟ್ರು ಅಲ್ಲ, ಡೈರೆಕ್ಟರ್ ಅಂದ್ರೆ ಸೂಪರ್ ಅಲ್ವಾ? ಅದನ್ನೇ ಮಾತಾಡ್ತಾ ಇದ್ವಿ ನಾವು. ಎಲ್ಲ ಸಿನಿಮಾಗಳು ಹೀರೋಯಿನ ಮನಸ್ಸಲ್ಲಿ ಇಟ್ಕೊಂಡೋದ್ರೆ ಈ ಸಿನಿಮಾ ಮುಗಿದ ಮೇಲೆ ನಿಜವಾದ ಸಿನಿಮಾದ ನಿಜವಾದ ನಿರ್ದೇಶಕರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತೀವಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಲ್ಲ, ಪುಟ್ಟಣ ಕಣ್ಗಾಲವರೇ ಅರ್ಥರಪ್ಪನೇ ನೆನಪಾದ್ರು. ಯಾಕಂದ್ರೆ ಅವರೇ ಪದೇ ಪದೇ ಬಂದು ಹೋಗ್ತಾ ಇದ್ರು. ರಿಯಲ್ ಲೈಫ್ ಹೀರೋ ಪಕ್ಕದಲ್ಲಿದ್ದಾರೆ, ರಿಯಲ್ ಲೈಫ್ ಹೀರೋ ಈ ಕಡೆ ಅಲ್ಲಿದ್ದಾರೆ. ಇಬ್ಬರೇ ಹೀರೋ ಅಂತ ಚೆನ್ನಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.